ಒಂದು ಸಮಾಜದಲ್ಲಿ ಬಡವರಿಗೆ ತಮ್ಮ ಅಗತ್ಯತೆಗಳಿಗೆ ಆರ್ಥಿಕವಾಗಿ ಸಾಲ ಕೊಡುವಂಥ ಸಂಸ್ಥೆಗಳು ಮೊದಲಿರಲೇ ಇರಲಿಲ್ಲ. ಇಲ್ಲದಿದ್ದಂಥ ಕಾಲದಲ್ಲಿ ಶೋಷಣೆ ಅನ್ನೋದು ತುಂಬ ದೊಡ್ಡ ಮಟ್ಟಕ್ಕೆ ನಡೀತಿತ್ತು. ದಿನದ ಬಡ್ಡಿ, ವಾರದ ಬಡ್ಡಿ, ತಿಂಗಳ ಬಡ್ಡಿ, ಬಡ್ಡಿಗೆ ಬಡ್ಡಿ, ಹೊಡೆದು ವಸೂಲು ಮಾಡೋದು, ಈ ಥರದ್ದೆಲ್ಲವೂ ನಡೀತಾ ಇತ್ತು. ವಿಶೇಷವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಬಂದ ಮೇಲೆ ಮಹಿಳೆಯರ ಸಶಕ್ತೀಕರಣವನ್ನು ದೊಡ್ಡ ಮಟ್ಟಕ್ಕೆ ಆದಂಥದ್ದನ್ನ ನಾವು ನೀವೆಲ್ಲರೂ ಕೂಡ ಕಂಡಿದ್ದೀವಿ. ನಾನು ಬಡವರಲ್ಲಿ, ಸ್ತ್ರೀಶಕ್ತಿಯವರಲ್ಲಿ ಕಳಕಳಿ ಮನವಿ ಮಾಡೋದೇನಂತ, ಒಂದು ಸಂಸ್ಥೆ ಇತರ ಸಂಸ್ಥೆಗಳ ಜೊತೆ ತಮ್ಮ ನೆಟ್ವರ್ಕ್ ಇಟ್ಕೊಂಡು ಇಲ್ಲಿ ಮಾಡೋದು ಬಿಟ್ಟು, ಅದಾದಮೇಲೆ ಹೆಚ್ಚು ಖಾಸಗಿ ಸಂಸ್ಥೆಗಳು ಲಾಭ ಮಾಡೋಕ್ಕೆ ಬರುವಂಥ ಸಂಸ್ಥೆಗಳಲ್ಲಿ ತಗೊಂಡಾಗ ಅವರ ಹತ್ರ ಒಂದು ಸತಿ ಸಾಲ ಕೊಟ್ಟ ಮೇಲೆ ಅವರ ಗರಿಷ್ಠ ಬಡ್ಡಿ ಇದರ ಲಿಮಿಟ್ ಪ್ರಕಾರ 24% ಹೊರಗಿದೆ. ನೀವು ಒಂದು ಸಂಸ್ಥೆಯಲ್ಲಿ ತೊಗೊಂಡು ಅದು ಮಾಡಬೇಕೆ ಹೊರತು ತೆಗೆದು ಮದುವೆದೊಂದು ವೆಚ್ಚಕ್ಕೋ ಇನ್ನೊಂದೊಂದು ವೆಚ್ಚಕ್ಕೋ ಮಾಡಿಬಿಟ್ಟು ಈ 10 ಜನ ಅದಕ್ಕೆ ಗ್ಯಾರಂಟಿ ಕೊಟ್ಟಿರ್ತಾರೆ. ಹಾಗಾಗಿ ಅಕ್ಕಪಕ್ಕದ ಮಹಿಳೆಯರು ಅವ್ರನ್ನ ಒತ್ತಡ ಹಾಕ್ತಾರೆ. ನಾನು ಹೇಳ್ತಿರೋದು ನಮ್ಮ ಇತಿಮಿತಿಯ ಒಳಗಡೆ ಮಾಡೋಕ್ಕೆ ಇದೊಂದು ದೊಡ್ಡ ಅವಕಾಶ ಕೊಟ್ಟಿರ್ತಕ್ಕಂಥ ಸಾಲ ಕೊಡ್ತಿರ್ತಕ್ಕಂಥ ಈ ಸಾಲದ ಯೋಜನೆ ಏನಿದೆಯೋ ಇದು ತುಂಬ ವರದಾನ. ಇದು ಕೋಟ್ಯಾಂತರ ಜನ ತಗೊಂಡಿರ್ತಕ್ಕಂಥವ್ರು. ನಾನು ಮಾಧ್ಯಮಕ್ಕೂ ಮನವಿ ಮಾಡೋದೇನೆಂದರೆ, ಇದನ್ನು ನೆಗೆಟಿವ್ ಆಗಿ ಬಿಂಬಿಸೋದಕ್ಕಿಂತ ಆಚೆಗೆ ಅಲ್ಲಿ ನೈಜವಾಗಿ ಅವರ ಸ್ಥಿತಿಗತಿಗಳನ್ನು ಅರ್ಥ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ, ಅವ್ರಿಗೆ ಎಜುಕೇಟ್ ಮಾಡಬೇಕಾಗಿದೆ. 3-4 ಕಡೆ ಸಾಲ ತೊಗೊಂಡು ಒಂದು ಸಾಲ ಮುಗಿಯೋಕ್ಕೂ ಮೊದಲು ಇನ್ನೊಂದು ಸಾಲ ತೊಗೊಳ್ಳೋದು, ಸಾಲ ಕೊಡ್ತಾನೆ ಅಂದರೆ ತಗೊಳ್ಳೋದು. ನಾವು ಯುವಕರುಗಳು ಕೂಡ ಆನ್ಲೈನ್ಲಿ ಚೈನಾ ಅದರಿಂದ ಇಲ್ಲಿಂದ ಲೋನ್ ತೊಗೊಳ್ಳೋದು, ಆಮೇಲೆ ಕಟ್ಟೋಕ್ಕಾಗಿದೆ, ಅದರ ಹರಾಸ್ಮೆಂಟು ಸಾಯೋದು, ಇವೆಲ್ಲ ಕೇಳ್ತಾ ಇದ್ದೀವಿ ನಾವು ಸಮಾಜದಲ್ಲಿ. ನಾನೇನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಆದಾಯ ಏನಿದೆ ನಾವು ವಾಪಸ್ ಕಟ್ಟಕ್ಕೆ ಶಕ್ತಿ ಇಟ್ಟಿದೆ, ಇವೆರಡನ್ನೂ ಗಮನಿಸಿದೆ. ಅದು ಸಣ್ಣ ಸಾಲ ಇರ್ಬೋದು, ದೊಡ್ಡ ಸಾಲ ಇರ್ಬೋದು, ಯಾವುದೇ ಮಾಡಿದ್ರು ಕೂಡ ಆ ಮನುಷ್ಯ ಒಂದು ಸಾಲ ಕಟ್ಟಕ್ಕಾಗಲ್ಲ, ಒತ್ತಡಕ್ಕೆ ಸಿಲ್ಕೋತಾನೆ. ಆಮೇಲೆ ಅನಿವಾರ್ಯ ವೀಕ್ ಮೈಂಡ್ ಇರ್ತಕ್ಕಂಥವ್ರು ಈ ಥರ ಊರು ಬಿಟ್ಟು ಹೋಗ್ತಾರೆ, ತಪ್ಪಿದ್ರೆ ಸೂಸೈಡ್ ಮಾಡ್ಕೋತಾರೆ. ಇವೆಲ್ಲಕ್ಕೂ ಅವಕಾಶ ಕೊಡದೆ ನನಗೆ ನಮ್ಮ ಇತಿಮಿತಿ ಒಳಗೆ ಅದು ಸಾಲ ತಗೊಳ್ಳೋದನ್ನ ನಮ್ದು ಯಾವುದೋ ಒಂದು ವ್ಯವಹಾರಕ್ಕೂ ವಿನಿಯೋಗಿಸ್ಕೊಂಡು ವ್ಯವಹಾರದಲ್ಲಿ ಅದನ್ನು ಬೆಳೆಸಿ ನಾವು ಎಲ್ಲೇ ಹೋದರೂ ಕೂಡ ಯಾರ ಹತ್ರನೂ ಕೂಡ ಆಮೇಲೆ ಚೆಕ್ ಕೊಡುವಂಗಿಲ್ಲ, ಯಾರ್ದೋ ಗ್ಯಾರಂಟಿನ ಕೊಡುವಂಗಿಲ್ಲ, ಮನೆ ಇನ್ನೊಂದು ಅಡಮಾನ ಇಡುವಂಗಿಲ್ಲ. ಈ ಥರ ಇರ್ತಕ್ಕಂಥ ಏಕಮಾತ್ರ ಸಾಲದ ವ್ಯವಸ್ಥೆ ಈ ಥರದ ವ್ಯವಸ್ಥೆ. ಇದೇನಾದ್ರು ಒಂದ್ಸತಿ ಡ್ಯಾಮೇಜ್ ಆಗಿ ನಿಂತ್ಕೊಂಡ್ಬಿಟ್ರೆ ಕೋಟಿ ಜನಕ್ಕೆ ಆರ್ಥಿಕ ಆಪತ್ತು ಶುರು ಆಗ್ಬಿಡುತ್ತೆ. ಇವತ್ತು ಬಡವರ ದೃಷ್ಟಿಲಿ ಏಳಿಗೆಗಾಗಿ ಬಂದಿರತಕ್ಕಂಥ ಪಾಸಿಟಿವ್ ಯೋಜನೆ. ಇದನ್ನು ನಾನು ಕಳಕಳಿಯ ಮನವಿ ಮಾಡೋದೇನಂತಂದರೆ, ಒಬ್ಬಿಬ್ಬರು ತಪ್ಪು ಮಾಡಿದವ್ರಿಗೆ ಸರಿ ಮಾಡಿಸೋಕ್ಕೆ ಏನಾಗಬೇಕು ಅನ್ನೋದನ್ನು, ಯಾವುದೋ ರೂಪದಲ್ಲಿ ನೆರವು ಇನ್ನೊಂದು ಏನಾಗಬೇಕು ಅನ್ನೋದನ್ನ ಬೇರೆ ಯೋಚನೆ ಮಾಡಬೇಕೇ ಹೊರತು ಅದು ನೆಗೆಟಿವ್ ಆಗಿ ಬಿಂಬಿಸಿದ್ರೆ ಯಾರೋ ಸಾಲ ಕಟ್ಟೋದು ನಿಲ್ಲಿಸಿದ್ರು ಆಪತ್ತು ಬಡವ್ರಿಗೇನೆ. ಬೇರೆ ಕಠಿಣವಾಗಿ ಯಾರಕ್ಕೆ ತರಬೇಕು, ಯಾರಾದರೂ ಖಾಸಗಿ ವ್ಯಕ್ತಿನ ತೊಗೊಂಬಂದು ಅವ್ರನ್ನ ಹಲ್ಲೆ ಮಾಡಿ ಆ ಥರ ವಸೂಲು ಮಾಡೋರು ಇದ್ರೆ ತರಬೇಕು. ಇದು ಅವ್ರು ಗುಂಪೇ ಜವಾಬ್ದಾರಿ ತಗೊಂಡು ನನ್ನ ಪಕ್ಕದ ಮನೆಯವರಿಗೆ, ನಮ್ಮ ಇವ್ರಿಗೆ ಅವ್ರಿಗೆ ನಾನು ಗ್ಯಾರಂಟಿ ಇದೀನಿ ಭರವಸೆ ಮೇಲೆ ಕೊಟ್ಟಿರ್ತಕ್ಕಂಥ ಸಾಲ, ಮಿನಿಮಮ್ ಇದನ್ನು ಕೊಟ್ಟಿರ್ತಕ್ಕಂಥ ಸಾಲ, ಇದನ್ನು ಕಟ್ಟುವಂಥ ಪ್ರಯತ್ನಕ್ಕೆ ಪ್ರೇರಣೆ ಆಗಬೇಕೇ ಹೊರತು ಯಾರಾದರೂ ತಪ್ಪಾಗಿರೋದನ್ನೇ ಪ್ರಕರಣ ಬಿಂಬಿಸೋದಕ್ಕಿಂತಲೂ ಅದರಲ್ಲಿ ಲಾಭ ಇಲ್ಲ. ಎಷ್ಟು ಕೋಟಿ ಜನ ಸಾಲ ತೊಗೊಂಡಿದ್ದಾರೆ, ಅವ್ರ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಇದನ್ನು ಹಂಗೆ ಕಟ್ಟಬಾರ್ದು ಹಿಂಗೆ ಕಟ್ಟಬಾರ್ದು ಅಂತ ಹೇಳೋದ್ರಲ್ಲಿ ಆ ವ್ಯವಸ್ಥೆ ನಾಶ ಆಗುತ್ತೆ ಹೊರತು ಅವ್ರಿಗೆ ಅನುಕೂಲ ಆಗಲ್ಲ. ಅವರೆಲ್ಲ ಬೆಳೀತಿರ್ತಕ್ಕಂಥದ್ದು ತುಂಬ ಕಡು ಬಡವರು. ಸಾಮಾನ್ಯ ಅಗತ್ಯ, ಯಾವುದೋ ಒಂದು ಮಗು ಹುಷಾರು ತಪ್ಪು ಹೋಗಬೇಕು ಅಂದ ತಕ್ಷಣ 1 ಲಕ್ಷ 2 ಲಕ್ಷ ಸಾಲ ಕೊಡುವಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಯಾರಿಗೂ ಆಸ್ತಿನ ಅಡಮಾನ ಇಟ್ಕೊಳ್ದೆ ಸಾಲ ಕೊಡುವ ವ್ಯವಸ್ಥೆ ಇಲ್ಲ. ಯಾರೋ ಚೆಕ್ ಕೊಡದೆ ಕೊಡುವಂಥ ಜನ ಇಲ್ಲ. 5 ರೂಪಾಯಿ 10 ರೂಪಾಯಿ ಬಡ್ಡಿ ಹಾಕೋ ಜನ ಇದ್ದಾರೆ ಇವತ್ತು ಖಾಸಗಿಯಾಗಿ. ಅದಕ್ಕೆ ಹೊರತಾಗಿರ್ತಕ್ಕಂಥದ್ದಲ್ಲಿ ಖಾಸಗಿ ಮೈಕ್ರೋ ಸಂಸ್ಥೆಗಳ ಬಗ್ಗೆ ಎಚ್ಚರಿಕೆ ವಹಿಸೋದು ಒಂದು ಕಡೆ, ಕಾನೂನು ಮೀರಿ ಅವ್ರ ವಸೂಲಾತಿ ಕ್ರಮಗಳಿಗೆ ಕಠಿಣವಾದ ಕ್ರಮ ತಗೊಳ್ಳೋದು ಒಂದು ಕಡೆ. ಆದರೆ ಈ ವ್ಯವಸ್ಥೆನ ನಾವೆಲ್ಲರೂ ಸೇರಿ ಇದರ ಲಾಭ ಇದೆ, ಬಡವ್ರಿಗೆ ಲಾಭ ಇದೆ. ಈ ಲಾಭವನ್ನು ಸದುಪಯೋಗ ಪಡಿಸೋದಕ್ಕೆ ನಾವೆಲ್ಲರೂ ಕೂಡ ಕಲೆಕ್ಟಿವ್ ಆಗಿ ಆ ಸಂಘಗಳಿಗೆ ಮತ್ತು ಸಾಲ ತಗೊಳ್ಳೋರಿಗೆ ಮಾರ್ಗದರ್ಶನ ಮಾಡೋದು ಇದಕ್ಕೆ ಪರಿಹಾರ ಅಂತ ನಾನು ಅದು ದೀರ್ಘಕಾಲಿಕವಾಗಿ ಭಾವಿಸಿದ್ದೀನಿ.